ಹಿರಿಯ ಸಚಿವ ಮಹದೇವ್ ಪ್ರಸಾದ್ ಅವರ ಅಕಾಲಿಕ ನಿಧನದಿಂದಾಗಿ ಈಗ ರಾಜ್ಯಾದ್ಯಂತ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಹಾಗೆಯೇ 3 ದಿನಗಳ ಕಾಲ ರಾಜ್ಯದಲ್ಲಿ ಶೋಕಾಚರಣೆಯನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಇನ್ನು ಈ ಕುರಿತಂತೆ ಮಾತನಾಡ್ತಾ ಇದ್ದಾರೆ ರಾಮದಾಸ್ ಅವರು, ಮಾಜಿ ಶಾಸಕರು. ಬನ್ನಿ ನೋಡೋಣ. ಒಬ್ಬ ಲೀಡರ್ ಆಗಿ ಹೊರಗೆ ಹೊಮ್ತಾರೆ ಅನ್ನುವಂತ ಒಂದು ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇತ್ತು. ಒಬ್ಬ ಸಜ್ಜನ ಕಾಲೇಜಿನ ದಿನಗಳಲ್ಲೂ ಕೂಡ ಇವರೊಬ್ಬ ಲೀಡರ್ ಆಗ್ತಾರೆ ಅನ್ನುವಂಥ ವಿಚಾರ ನಮ್ಮೆಲ್ಲರ ಮನಸ್ಸಿನಲ್ಲಿತ್ತು. ಹಾಗಾಗಿ ಕಾಲೇಜು ದಿನಗಳಲ್ಲೂ ಕೂಡ ಒಳ್ಳೆಯ ವ್ಯಕ್ತಿ ಅನ್ನುವಂಥದ್ದನ್ನ ಆ ಚುನಾವಣೆಯ ಸಂದರ್ಭ ಬಂದಾಗಲೂ ಕೂಡ, ಅದರಲ್ಲೂ ವಿಶೇಷವಾಗಿ ಬಂದಾಗ ಕಾಲೇಜಿನಲ್ಲಿ ಚುನಾವಣೆ ಬೇಡ ಅಂತ ಹೇಳಿ ಒಂದು ಘೋಷಣೆ ಆಗಿತ್ತು ಯೂನಿವರ್ಸಿಟಿಯಿಂದ. ಆಗ ಕಾಲೇಜಿನಲ್ಲಿ ಚುನಾವಣೆ ಆಗಲೇಬೇಕು ಅನ್ನುವಂಥ ಒಂದು ಹೋರಾಟವನ್ನ ಮುಂಚೂಣಿಯಲ್ಲಿ ತೆಗೆದುಕೊಂಡಂತವರು ಮಹದೇವ್ ಪ್ರಸಾದ್. ಆಗ ನಾವೆಲ್ಲರೂ ಕೈ ಜೋಡಿಸಿ ಕಾಲೇಜಿನಲ್ಲಿ ಚುನಾವಣೆಗಳ ಅವಶ್ಯಕತೆ ಇದೆ ಅಂತ ನಾವೆಲ್ಲ JSS ಕಾಲೇಜಿನ ಮೂಲಕವಾಗಿ ಇಡೀ ವಿಶ್ವವಿದ್ಯಾನಿಲಯದಲ್ಲಿ ಚುನಾವಣೆ ಆಗಿದ್ದು ನನ್ನ ನೆನಪಿಗೆ ಬರ್ತಾ ಇದೆ. ಇಂಥ ಒಬ್ಬ ಸಜ್ಜನ ವ್ಯಕ್ತಿ ಈ ವಯಸ್ಸಿನಲ್ಲೇ ಸಾವನ್ನಪ್ತಾರೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು. ಜೀವನದಲ್ಲಿ ಸೋಲು ಗೆಲುವುಗಳನ್ನು ಒಟ್ಟಾಗಿ ಕಂಡಂಥವರು. ಮೊದಲು ಚುನಾವಣೆಗಳಲ್ಲಿ ಸೋಲನ್ನ ಕಂಡರೂ ಕೂಡ ಗೆದ್ದ ನಂತರದಲ್ಲಿ ನಿರಂತರವಾಗಿ ಜನಗಳ ಪ್ರೀತಿಯನ್ನು ಉಳಿಸಿಕೊಂಡಂತಹ ಒಬ್ಬ ಸ್ನೇಹಿತ ಯಾವುದೇ ಒಂದು ಪಕ್ಷದಲ್ಲಿರಲಿ, ಒಬ್ಬ ಸಜ್ಜನ ರಾಜಕಾರಣಿಯಾಗಿದ್ದಂಥವರಿಗೆ ಈ ರೀತಿಯಲ್ಲಿ ಒಂದು ಸಾವು ಆಗುತ್ತೆ ಎನ್ನುವಂಥ ನಿರೀಕ್ಷೆ ಇರಲಿಲ್ಲ. ಇಡೀ ನಾಡಿಗೆ, ವಿಶೇಷವಾಗಿ ಕರ್ನಾಟಕಕ್ಕೆ ಒಂದು ದೊಡ್ಡ ಆಸ್ತಿಯನ್ನು ಕಳ್ಕೊಂಡ ರೀತಿಯಲ್ಲಾಗಿದೆ. ನಮ್ಮ ಪ್ರದೇಶದಲ್ಲಂತೂ ಇಂತಹ ಒಬ್ಬ ಸ್ನೇಹಿತ, ಒಬ್ಬ ಯುವ ರಾಜಕಾರಣಿಯನ್ನು ಕಳ್ಕೊಂಡಿರೋದು ರಾಜ್ಯಕ್ಕೂ ನಷ್ಟ. ವೈಯಕ್ತಿಕವಾಗಿ ಒಬ್ಬ ನನ್ನ ಸ್ನೇಹಿತನನ್ನ, ಕಾಲೇಜಿನ ಸ್ನೇಹಿತರನ್ನ ಕಳ್ಕೊಂಡ್ವಲ್ಲ ಅನ್ನೋಂಥ ದುಃಖ ನಮ್ಮನ್ನು ಕಾಡುತ್ತೆ. ರಾಮದಾಸ್ ಮಾಜಿ ಸಚಿವರು ಮಾತನಾಡ್ತಾ ಇದ್ರು. ಅಂದ್ರೆ ಕಾಲೇಜ್ ಮೇಟ್ಸ್ ಇವರೆಲ್ಲರೂ ಕೂಡ ಸಹಪಾಠಿಯನ್ನ ಕಳ್ಕೊಂಡು ನಾನು ದುಃಖಿತನಾಗಿದ್ದೀನಿ ಅಂತ ಅಂದ್ಬಿಟ್ಟು. ಹಾಗೆಯೇ ಆರಂಭದಿಂದಲೂ ಕೂಡ ಒಂದು ರೀತಿ ಹೋರಾಟ ಮನೋಭಾವದಲ್ಲೇ ಬೆಳೆದು ಬಂದಂತಹ ನಾಯಕರು ಮಹದೇವ್ ಪ್ರಸಾದ್ ಅನ್ನೋದನ್ನ ಅವರು ನೆನಪಿಸ್ಕೊಂಡ್ರು. ಕಾಲೇಜು ದಿನಗಳಲ್ಲೇ ಹೋರಾಟ ಆರಂಭ ಆಗಿತ್ತು. ಜೊತೆಗೆ ಆರಂಭದಲ್ಲಿ ಅವರು ರಾಜಕೀಯದಲ್ಲಿ ಸೋಲನ್ನ ಕಂಡ್ರೂ ಕೂಡ ಆ ನಂತರ ಅದನ್ನ ಗೆಲುವಾಗಿ ಪರಿವರ್ತಿಸಿಕೊಂಡಂತಹವರು ಮತ್ತೆ ಹಿಂತಿರುಗಿ ನೋಡ್ಲೇ ಇಲ್ಲ. ಸತತ 5 ಬಾರಿ ಜನಾನುರಾಗವನ್ನ ಗಳಿಸಿದಂತಹ ಧೀಮಂತ ನಾಯಕರನ್ನ ನಾವಿವತ್ತು ಕಳ್ಕೊಂಡಿದ್ದೀವಿ. ಇದೊಂದು ತುಂಬಲಾರದ ನಷ್ಟ. ಅದರಲ್ಲೂ ಕೂಡ ಕರ್ನಾಟಕಕ್ಕೆ, ನಮ್ಮ ಭಾಗಕ್ಕೆ ಇಂಥ ಒಬ್ಬ ರಾಜಕೀಯ ಧುರೀಣನನ್ನ ಕಳ್ಕೊಂಡು ನಮಗೆಲ್ಲರಿಗೂ ಕೂಡ ತುಂಬಲಾರದ ನಷ್ಟವಾಗಿದೆ, ನೋವಾಗಿದೆ, ದುಃಖವಾಗಿದೆ. ಭಗವಂತ ಆ ದುಃಖವನ್ನ ಭರಿಸುವಂತಹ ಶಕ್ತಿಯನ್ನ ಅವರ ಕುಟುಂಬಸ್ಥರಿಗೆ, ಅಭಿಮಾನಿಗಳಿಗೆ ನೀಡಲಿ ಅಂತಂದ್ಬಿಟ್ಟು ಮಾಜಿ ಸಚಿವ ರಾಮದಾಸ್ ಈಗ ತಾನೇ ಮೈಸೂರಿನಲ್ಲಿ ಮಾತನಾಡ್ತಾ ಇದ್ರು. ಅವರು ಕೂಡ ಮಹದೇವ್ ಪ್ರಸಾದ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಪಾರ್ಥಿವ ಶರೀರ ಇನ್ನೇನು ಮೈಸೂರು ತಲುಪುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಆದರೆ 3-3:30 ಆಗಬಹುದು ಬಹುತೇಕ ಪಾರ್ಥಿವ ಶರೀರ ಮೈಸೂರಿಗೆ ರವಾನೆ ಆಗೋದಕ್ಕೆ. ಚಿಕ್ಕಮಗಳೂರಿನಿಂದ ಈಗಾಗಲೇ ಹೊರಟಿದೆ. ಬಹುತೇಕ ಬೇಲೂರಿನ ಮುಖಾಂತರ ಹಾಸನ, ಚನ್ನರಾಯಪಟ್ಟಣ ಹಾಗೇನೆ ಮೈಸೂರು ಈ ರಸ್ತೆಯಲ್ಲಿ ಪಾರ್ಥಿವ ಶರೀರವನ್ನು ವಿಶೇಷ ಆಂಬ್ಯುಲೆನ್ಸ್ ಮುಖಾಂತರ ತರಲಾಗ್ತಾ ಇದೆ. ಕುಟುಂಬಸ್ಥರೆಲ್ಲರೂ ಕೂಡ ಚಿಕ್ಕಮಗಳೂರಿಗೆ ಹೊರಟಿದ್ರು. ಆದರೆ ಚಿಕ್ಕಮಗಳೂರಿಗೆ ಇವರು ಹೋಗಿ ರೀಚ್ ಆಗಿ ಮತ್ತೆ ಅಲ್ಲಿಂದ ಪಾರ್ಥಿವ ಶರೀರವನ್ನು ತರೋದಕ್ಕೆ ಟೈಮ್ ಹೆಚ್ಚು ಬೇಕಾಗುತ್ತೆ ಎನ್ನುವಂತಹ ಕಾರಣದಿಂದಾಗಿ ಅವ್ರು ಯಾರನ್ನೂ ಕೂಡ ಅಲ್ಲಿ ಬರಬೇಡಿ ಅನ್ನುವಂತಹ ಒಂದು ಸಂದೇಶವನ್ನು ಕಳಿಸಿ ಈಗಾಗಲೇ ಹಾಗೆಯೇ ಕಾಂಗ್ರೆಸ್ನ ಯಾವೊಬ್ಬ ಮುಖಂಡರು ಕೂಡ, ಹಿರಿಯ ಮುಖಂಡರು ಯಾರು ಕೂಡ ಚಿಕ್ಕಮಗಳೂರಿಗೆ ಭೇಟಿ ಕೊಡ್ತಾ ಇಲ್ಲ. ಎಲ್ಲರೂ ಕೂಡ ಮೈಸೂರಿನಲ್ಲೇ ದರ್ಶನವನ್ನು ಪಡೆಯುವಂತಹ ತೀರ್ಮಾನಕ್ಕೆ ಬಂದರು. ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. VVIPಗಳೆಲ್ಲರೂ ಕೂಡ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ಭೇಟಿ ಕೊಡುವಂತಹ ಸಾಧ್ಯತೆ ಇರೋದ್ರಿಂದ ಅದಕ್ಕೋಸ್ಕರ ಪ್ರತ್ಯೇಕ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. ಮುಖ್ಯಮಂತ್ರಿಯಿಂದ ಹಿಡಿದು ಸಂಪುಟದ ಮಹದೇವ್ ಪ್ರಸಾದ್ ಅವರ ಸಹೋದ್ಯೋಗಿಗಳು ಯಾರೆಲ್ಲ ಇದ್ದಾರೆ, ಬಹುತೇಕ ಎಲ್ಲ ಮಂತ್ರಿಗಳು ಕೂಡ ಇವತ್ತು ಮೈಸೂರಿಗೆ ಆಗಮಿಸ್ತಾರೆ. ಅಷ್ಟೇ ಅಲ್ಲ, ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದ ಮುಖಂಡರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇದೆ. ಲಿಂಗಾಯತ ಸಮುದಾಯದ ಪ್ರಬಲ ಮುಖಂಡರೊಬ್ಬರು ಇವಾಗ ಆ ಭಾಗದಲ್ಲಿ ಅಸುನೀಗಿರುವಂಥದ್ದು, ಮೃತಪಟ್ಟಿರುವಂಥದ್ದು ಪಕ್ಷಕ್ಕೆ ಮತ್ತು ಆ ಭಾಗದ ಕ್ಷೇತ್ರದ ಜನತೆಗೆ ತುಂಬಲಾರದ ನಷ್ಟವಾಗಿದೆ ಅಂತನ್ಬಿಟ್ಟು ಇಲ್ಲಿ ತನಕ ಸಾಕಷ್ಟು ಗಣ್ಯರು ಕೂಡ ಮಾತನಾಡಿದ್ರು. ಎಲ್ಲರೂ ಕೂಡ ಮಹದೇವ್ ಪ್ರಸಾದ್ ಅವರ ಸಜ್ಜನಿಕೆಯ ಗುಣವನ್ನ ಹೊಗಳ್ತಾ ಇದ್ರು. ಮಹದೇವ್ ಪ್ರಸಾದ್ ಓರ್ವ ಸಜ್ಜನ ಸ್ನೇಹಿತ, ಮಿತಭಾಷಿ, ತಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು. ಅವರ ಸಾವಿನಿಂದ ಪಕ್ಷಕ್ಕೆ ನಷ್ಟವಾಗಿದೆ ಅಂತ KPCC ಅಧ್ಯಕ್ಷ ಪರಮೇಶ್ವರ್ ಅವರು ಕೂಡ ಸಂತಾಪವನ್ನು ಸೂಚಿಸಿದರು. ತಮ್ಮ ಪರಮಾತ್ಮನ ನಿಧನದಿಂದ
ಸಿದ್ದರಾಮಯ್ಯನವರು ಕೂಡ ಆಘಾತಕ್ಕೆ ಒಳಗಾಗಿದ್ದರು. ಮಹದೇವ್ ಪ್ರಸಾದ್ ಸಾವಿನ ಸುದ್ದಿಯನ್ನು ಕೇಳ್ತಾ ಇದ್ದಂತೆ ಆಘಾತಕ್ಕೆ ಒಳಗಾದಂತಹ ಸಿದ್ದರಾಮಯ್ಯನವರು ತಮ್ಮ ರೂಮ್ನಲ್ಲಿ ಒಬ್ಬರೇ ಕೂತು ಬಿಕ್ಕಿ ಬಿಕ್ಕಿ ಅತ್ತರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಯಿತು. ಸಾವಿನ ಸುದ್ದಿ ಕೇಳಿದ ತಕ್ಷಣ ಮುಖ್ಯಮಂತ್ರಿ ನಿವಾಸಕ್ಕೆ ದೌಡಾಯಿಸಿದ ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರುವ ಗೃಹ ಸಚಿವ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯನ್ನ ಸಮಾಧಾನ ಪಡಿಸಿದರು. ಇನ್ನು ಈ ವಿಚಾರ ತಿಳಿದ ತಕ್ಷಣ ದಿಗ್ಭ್ರಾಂತರಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನ್ ಮಾತನಾಡಿದ್ರು ಬನ್ನಿ ನೋಡೋಣ. ಮಹದೇವ್ ಪ್ರಸಾದ್ ಅವರ ಸಾವು ಬಹಳ ಅನಿರೀಕ್ಷಿತವಾದದ್ದು ಮತ್ತೆ ನಮಗೆಲ್ಲ ದಿಗ್ಭ್ರಮೆಯನ್ನ ಉಂಟು ಮಾಡಿದೆ. ಮಲಗಿದ್ದಾಗಲೇ ಬೆಳಗಿನ ಜಾವ ಹೃದಯಾಘಾತ ಆಗಿದೆ. ಅವರು ಅತ್ಯಂತ ನನ್ನ ಆಪ್ತರಲ್ಲಿ ಒಬ್ಬರು. ನನಗೆ ವೈಯಕ್ತಿಕವಾಗಿ ದೊಡ್ಡ ನಷ್ಟ ಆಗಿದೆ ಮತ್ತೆ ನಮ್ಮ ಪಕ್ಷಕ್ಕೂ ಕೂಡ ತುಂಬಲಾರದ ನಷ್ಟ ಆಗಿದೆ. ಒಬ್ಬ ಸಜ್ಜನ ರಾಜಕಾರಣಿ, ಜೊತೆಗೆ ಮಿತಭಾಷಿ, ಯಾರ ಜೊತೆನಲ್ಲೂ ಕೂಡ ಅವರು ಕೋಪದಿಂದ ಮಾತಾಡೋದನ್ನ ನೋಡೇ ಇರಲಿಲ್ಲ. ಒಂದು ರೀತಿ ಅಜಾತ ಶತ್ರು ಇದ್ದಾಗಿದ್ದರು ಅಲ್ಲಿ. ಮತ್ತೆ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ, ಮಂತ್ರಿ ಸ್ಥಾನ ಇರಲಿ ಅಥವಾ ಇನ್ಯಾವುದೇ ಪಕ್ಷದ ಕೆಲಸಗಳಿರಲಿ, ಯಾವುದೇ ರಾಜಕೀಯ ಕೆಲಸ ಇರಲಿ, ಅದನ್ನ ಬಹಳ ಅಚ್ಚುಕಟ್ಟಾಗಿ ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇದ್ರು. ಮತ್ತೆ ಆಸ್ ಮಿನಿಸ್ಟರ್ ಬಹಳ ಡಿಸಿಪ್ಲಿನ್ಡ್ ಆಗಿ ಮಂತ್ರಿ ಕೆಲಸ ಮಾಡ್ತಾ ಇದ್ರು. ಯಾವುದೇ ಕಪ್ಪು ಚುಕ್ಕಿ ಇರಲಿಲ್ಲ. ಸುಮಾರು 5 ಬಾರಿ ಗುಂಡ್ಲುಪೇಟೆಯಿಂದ ಶಾಸಕರಾಗಿ ಆಯ್ಕೆಯಾಗಿ ಸತತವಾಗಿ ಇನ್ನೂ ಎಷ್ಟು ಬಾರಿ ನಿಂತಿದ್ರು ಗೆಲ್ತಿದ್ರು ಅವರು ಗುಂಡ್ಲುಪೇಟೆಯಲ್ಲಿ. ಮತ್ತೆ ಇಡೀ ಚಾಮರಾಜನಗರ ಜಿಲ್ಲೆ ಅವರು ಉಸ್ತುವಾರಿ ಸಚಿವರನ್ನು ಮಾಡಿದ ಮೇಲೆ ಇವತ್ತು ಅಲ್ಲಿ ಪಕ್ಷ ಬಲಿಷ್ಠ ಆಗಬೇಕಾದ್ರೆ, ಬಲಯುತ ಆಗಬೇಕಾದ್ರೆ, ಕಳೆದ ಚುನಾವಣೆಯಲ್ಲಿ 4 ಗೆಲ್ಲಬೇಕಾದ್ರೆ, ಅಸೆಂಬ್ಲಿ ಚುನಾವಣೆ, ಲೋಕಸಭಾ ಚುನಾವಣೆ ಎಲ್ಲ ಗೆಲ್ಲಬೇಕಾದ್ರೆ ಇವರು ಕೊಡುಗೆ ಅಪಾರವಾಗಿ. ಬಟ್ ಬಹಳ ಸುಸಂಸ್ಕೃತ ವ್ಯಕ್ತಿ. ಮೊನ್ನೆ 31ನೇ ತಾರೀಕು ನಮ್ಮ ಜೊತೆಯಲ್ಲಿ ಬಹಳ ಲವಲವಿಕೆಯಿಂದ ಇದ್ಕೊಂಡು ನಮ್ಮ ಜೊತೆಲಿ ಹೊಸ ವರ್ಷ ಆಚರಣೆ ಕೂಡ ಮಾಡಿದ್ರು. ಸಾವು ಎಷ್ಟೊಂದು ಅನಿಶ್ಚಿತ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವರಿಂದ ನಮಗೆ ಒಬ್ಬ ದಕ್ಷ ಮಂತ್ರಿಯನ್ನ ಕಳ್ಕೊಂಡಂತಾಗಿದೆ, ಒಬ್ಬ ಒಳ್ಳೆ ಸ್ನೇಹಿತನನ್ನ, ಆಪ್ತನನ್ನ ಕಳ್ಕೊಂಡಾಗಿದೆ. ಪಕ್ಷಕ್ಕೆ ಅಪಾರವಾದಂಥ ನಷ್ಟ ಆಗಿದೆ. ಅವ್ರ ಕುಟುಂಬ ವರ್ಗದವ್ರಿಗೂ ಕೂಡ ಪಾಪ ಅವ್ರ ಪತ್ನಿ ಇಂಗ್ಲೀಷ್ MA ಮಾಡ್ಕೊಂಡು PhD ಕೂಡ ಮಾಡಿದರು. ಇಂಗ್ಲೀಷ್ ಭಾಷೆಯಲ್ಲಿ ಅವರು ಪೊಯಮ್ಗಳು ಕೂಡ ಬರೀತಾ ಇದ್ರು. ಅವ್ರ ಕುಟುಂಬ ಬಹಳ ಒಂದು ಮಾದರಿ ಕುಟುಂಬವಾಗಿ ಇತ್ತು. ಒಬ್ಬನೇ ಮಗ, ಈಗ ಇತ್ತೀಚೆಗೆ ಒಬ್ಬ ಮೊಮ್ಮಗ ಆಗಿದ್ದು. ಇನ್ನೂ ಚಿಕ್ಕ ವಯಸ್ಸು, ಸಾಯೋ ವಯಸ್ಸಲ್ಲ, 58 ವರ್ಷಗಳು ಅಷ್ಟೇ. ಇನ್ನು ಬಹಳ ಇನ್ನೂ ಬಹಳ ವರ್ಷಗಳ ಕಾಲ ಕರ್ನಾಟಕದಲ್ಲಿ ಅವರು ಸಾರ್ವಜನಿಕ ಜೀವನದಲ್ಲಿ ಇರ್ತಿದ್ರು. ಅವರು ಕರ್ನಾಟಕಕ್ಕೆ, ಪಕ್ಷಕ್ಕೆ, ಮತ್ತೆ ಯಾವುದೇ ಪಕ್ಷ ಇದ್ರೂ ಕೂಡ ಅವರು ಜನತಾ ಪಾರ್ಟಿನಲ್ಲಿದ್ದರು, ಆಮೇಲೆ ಜನತಾದಳ, ಆಮೇಲೆ ಕಾಂಗ್ರೆಸ್ ಬಂದರು. ಎಲ್ಲೇ ಇದ್ರೂ ಕೂಡ ಆ ಪಕ್ಷಕ್ಕೆ ಬಹಳ ನಿಷ್ಠೆಯಿಂದ ಇರ್ತಾ ಇದ್ರು. 100ಕ್ಕೆ 100 ನಿಷ್ಠೆ. ಹಾಗಾಗಿ ಪಕ್ಷಕ್ಕೆ ದೊಡ್ಡ ನಷ್ಟ. ಅವರ ಕುಟುಂಬವರಿದ್ದವರಿಗೆ ಅವರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೂ ಕೂಡ ನಾನು ಪ್ರಾರ್ಥನೆ ಮಾಡಿ, ಇವತ್ತು ಅವರ ಗೌರವಾರ್ಥವಾಗಿ 1 ದಿನ ರಜಾ ಘೋಷಣೆ ಮಾಡಿದ್ದೀವಿ. 3 ದಿನಗಳ ಕಾಲ, ಇವತ್ತು, ನಾಳೆ, ನಾಳಿದ್ದು ಶೋಕಾಚರಣೆ ಕೂಡ ರಾಜ್ಯದಲ್ಲಿ ಮಾಡ್ತೀವಿ. 3 days ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅಲ್ಲಿ ಒಂದು ಸಂತಾಪ ಸೂಚಿಸ್ತಕ್ಕಂಥ ನಿರ್ಣಯ ಮಾಡ್ತೀವಿ. ವರ್ಷ ಉರುಳಿ ಹೋಯಿತು, ಆದರೆ ಸಮಸ್ಯೆ ಮಾತ್ರ ಉರುಳುತ್ತಲೇ ಇದೆ. ಹಳೆ ನೋಟಿನ ಖ್ಯಾತೆ ಹೊಸ ವರ್ಷದಲ್ಲೂ ಪ್ರಾರಂಭ ಆಗಿದೆ. ಮೋದಿ ಕೇಳಿದ 50 ದಿನಗಳು ಮುಗಿದ್ವು, 2ನೇ ದಿನಾನೂ ಮುಗೀತು ವರ್ಷದಲ್ಲಿ. ಆದರೆ ನೋಟ್ ಸಮಸ್ಯೆ ಅಟ್ಲೀಸ್ಟ್ ಕೆಲವರಿಗೆ ಈಡೇರಿದಂಗೆ ಕಾಣಿಸುತ್ತಿಲ್ಲ. ರದ್ದಾದ ನೋಟುಗಳ ಆಯಸ್ಸು ಡಿಸೆಂಬರ್ 31ರಂದೇ ಮುಗಿದಿದೆ. ಆದರೆ ಕೆಲವೊಂದಿಷ್ಟು ಮಂದಿಗೆ RBI ಶಾಖೆಗಳಲ್ಲಿ ವಿನಿಮಯ ಮತ್ತು ಜಮೆ ಮಾಡಲು ಕೇಂದ್ರ ಸರ್ಕಾರ ಅವಕಾಶ ನೀಡಿತ್ತು. ರೋಡ್ನಲ್ಲಿ ಕಾಮುಕರ ಅಟ್ಟಹಾಸ ಪ್ರಕರಣ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಲು ಈಗ ಪೊಲೀಸರು ಮುಂದಾಗಿದ್ದಾರೆ.